ಇವಾಗ ಒಂದು ಟ್ರಿಕ್ಸ್ ನೋಡ್ಕೊಂಡಿದ್ದೀನಿ. ಸಂಡೇ ಟೈಮು ಒಂದೇ ಟೈಮಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ತಿಂತಾವ್ರೆ ಹಚ್ಕಡೆ ಮಟನ್ ಸಾರು ತಿಂದಾರ್ದಲೆ. ಮಟನ್ ಯಾಕೆ ಬೇಯ್ತಾ ಇಲ್ಲ ಅಂದ್ರೆ ಸಿಲಿಂಡರ್ ಖಾಲಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ತರ ಹಣೆ ಬರಕ್ಕೆ ಹಂಗೆ ಆಗುತ್ತೆ ಫ್ರೆಂಡ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಇವತ್ತು ಸಂಡೇ ಸ್ಪೆಷಲ್. ನಾನು ವೆಜ್ ಮತ್ತೆ ನಾನ್ ವೆಜ್ ಎರಡು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮನೇಲಿ ವೆಜಿಟೇರಿಯನ್ ಜಾಸ್ತಿ. ಇಬ್ರು ವೆಜಿಟೇರಿಯನು, ನಾನೊಬ್ಳೆ ಅಷ್ಟೇ ನಾನ್ ವೆಜ್ ಜಾಸ್ತಿ ತಿನ್ನೋದು. ಫಸ್ಟ್ ವೆಜ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬಂದಿದ ತಕ್ಷಣ ಅಷ್ಟು ಅಂತಿರ್ತಾರೆ. ಬೆಳಗ್ಗೆ ಬೇರೆ ತಿಂಡಿ ಮಾಡಿಲ್ಲ, ಹೊರಗಡೆ ತಿನ್ಕೊಂಡಿದ್ದೀವಿ. ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಫ್ರೀ ಇರ್ತಾರೆ. ಆದ್ರಿಂದ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಇವತ್ತು ತಿಂಡಿನೇ ಮಾಡ್ಲಿಲ್ಲ, ಹೊರಗಡೆ ತಿಂಡಿ ತಿನ್ಕೊಂಡಿದ್ವಿ. ಇವಾಗ ಬೇಗ ಅಡ್ಗೆನೂ ಮಾಡಿಲ್ಲ ಅಂದ್ರೆ ಅದಕ್ಕೂ ಬೇಯಿಸ್ಕೊಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಅವ್ರಿಗೆ ಅಡ್ಗೆ ಮಾಡ್ಕೊಟ್ಬಿಡ್ತೀನಿ. ರೈಸ್ ಆಗಿತ್ತು, ಅದ್ರಿಂದ ರೈಸ್ ಎತ್ತಿಟ್ಬಿಟ್ಟು ಇನ್ನು ಮುದ್ದೆಗೆ ಇಡೋಣ ಅಂತ ಇಡ್ತಾ ಇದ್ದೀನಿ. ಬೆಳಗ್ಗೆ ಬೇರೆ ಲೇಟ್ ಆಗಿದೆ ಫ್ರೆಂಡ್ಸ್. 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ಎದ್ದು ಫೋನಲ್ಲಿ ಅಲ್ಟೆ ಹೊಡ್ಕೊಂಡು ಕುಂತಿದ್ದೆ. ನಮ್ಮ ಮನೆಯವ್ರಿಗೆ ನಿನಗೂ ತಿಂಡಿ ಮಾಡಲ್ಲ, ಬಾ ಹೊರಗಡೆ ತಿನ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ರು. ಇವಾಗ ಒಂದು ಟ್ರಿಕ್ಸ್ ನೋಡ್ಕೊಂಡಿದ್ದೀನಿ. ಸಂಡೇ ಟೈಮು ಒಂದೇ ಟೈಮಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಟೈಮ್ ಬೇಗನೆ ಎದ್ದೇಳ್ತೀನಿ, ಆದರೆ ಏನು ಮಾಡೋದು, ಇವತ್ತು ಒಂದಿನ ಲೇಟ್ ಆಗೋಯ್ತು. ಸಂಡೇ ಬೇರೆ, ಅದು ಮೋಡ ಬೇರೆ ಮುಚ್ಕೊಂಡ್ಬಿಟ್ಟಿತ್ತು. ಟೈಮ್ ಹೋಗಿರೋದೇ ಗೊತ್ತಾಗಿರಲಿಲ್ಲ. ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ಇಲ್ಲಾಂದರೆ ಡೈಲಿ 6 ಗಂಟೆಗೆ ಎದ್ದೇಳ್ತೀನಿ. ನನಗೂ ಸ್ವಲ್ಪ ವಾಕ್ ಮಾಡೋದಕ್ಕೆಲ್ಲ ಟೈಮ್ ಬೇಕು. ಅದರಿಂದ ಬೇಗ ಇದ್ದರೆ ಬೇಗ ಕೆಲಸಗಳೂ ಆಗುತ್ತೆ. ನನಗೂ ವಿಡಿಯೋ ಎಡಿಟಿಂಗ್ ಮಾಡ್ಕೊಳೋದಕ್ಕೆಲ್ಲ ಟೈಮ್ ಸಿಗುತ್ತೆ. ಲೇಟಾಗಿದ್ದರೆ ಲೇಟೇ ಆಗಿಬಿಡುತ್ತೆ. ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ವಿಡಿಯೋ ಎಡಿಟಿಂಗ್ ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ. ಇನ್ನು ಸಾಮಾನ್ಯವಾಗಿ ನಾನು ಹುಳಿ ಸಾರೆಲ್ಲ ಮಾಡ್ಕೊಬೇಕಾದ್ರೆ ಫಸ್ಟು ತರಕಾರಿ ಎಣ್ಣೆ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಸಾಂಬಾರಿಗೆಲ್ಲ ಕೂಡಿಸ್ಕೊತೀನಿ. ಇಲ್ಲಾಂದರೆ ನನಗೆ ಅದು ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ನನಗೆ ಅದು ಇಷ್ಟನೇ ಆಗೋದಿಲ್ಲ. ಅದರಿಂದ ಈ ಥರ ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಸಾಂಬಾರು ಕೂಡಿಸ್ಕೊತೀನಿ. ಇನ್ನು ಸಾಂಬಾರು ಕೂಡಿಸ್ಕೊಳೋ ಅಷ್ಟೊತ್ತಿಗೆ ಮುದ್ದೆ ಹೆಸರು ಉಕ್ಕಿತ್ತು. ಮುದ್ದೆಗೂ ಎಲ್ಲ ತಿರುಗ್ಕೊಂಡು ಆಮೇಲೆ ಮಟನ್ ಸಾಂಬಾರು ಮಾಡಿಕೊಂಡೆ. ಯಾಕಂತಂದರೆ ಮುದ್ದೆ ರೈಸ್ ಆಗ್ಬಿಟ್ಟಿತ್ತು ಆಗದೆ. ಇನ್ನು ಮುದ್ದೆ ಒಂದು ಮಾಡಿಕೊಂಡ್ರೆ ಅವರಿಗೆ ಅಡುಗೆ ರೆಡಿ ಆಗಿಬಿಡುತ್ತೆ, ಅವರು ಊಟ ಮಾಡ್ಕೊತಾರೆ. ಇಲ್ಲ ಅಂತ ಅಂದರೆ ಇನ್ನು ನನ್ನ ಮಟನ್ ಸಾಂಬಾರು ಆಗೋವರೆಗೂ ಅವ್ರು ಕಾಯೋದಿಲ್ಲ. ಅದರಿಂದ ಫಸ್ಟ್ ಅವ್ರಿಗೆ ಮುದ್ದೆ ಮಾಡಿಕೊಂಡು ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾನು ಮಟನ್ ಸಾಂಬಾರು ಮಾಡಿಕೊಂಡೆ. ಇನ್ನು ನಾನು ಮುದ್ದೆ ಕಟ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ಇದು ಸಾಂಬಾರು ಸ್ವಲ್ಪ ಅಲೆ ಕುದಿ ಬರ್ತಾಯಿತ್ತು. ಅದರಿಂದ ಇನ್ನು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅಂತ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಕೊಂಡೆ. ಇನ್ನು ವಿಷಲ್ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮುದ್ದೆ ಕಟ್ಕೊಂಬಿಡೋಣ ಅಂತ ಮುದ್ದೆ ಕಟ್ಕೊತಾ ಇದ್ದೀನಿ. ಇದು ನನ್ನ ಮಗನ ಸರಿ ಬಟ್ಲು. ಫಸ್ಟ್ ಇದರಲ್ಲಿ ಸರಿ ಮಾಡ್ತಾಯಿದ್ದೆ, ಇವಾಗ ಇದನ್ನು ಮುದ್ದೆ ಕಟ್ಟೋಕೆ ಮಾಡಿಕೊಂಡಿದ್ದೀನಿ. ಚೆನ್ನಾಗಿದೆ ಇದು ಮುದ್ದೆ ಕಟ್ಟೋಕ್ಕೆಲ್ಲನ. ಮತ್ತು ಇನ್ನು ಮುದ್ದೆ ಎಲ್ಲ ಕಟ್ಕೊಂಡು ಮಟನ್ ಸಾರು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಇದು ಸ್ವಲ್ಪ ಎಲ್ಲ ಹುರ್ಕೊತೀನಿ ಎಣ್ಣೆಲಿ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಇದರಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. 1 ಈರುಳ್ಳಿ ಫ್ರೈಗೆ ಹಾಕ್ಕೊತೀನಿ, ಇನ್ನೊಂದು ಈರುಳ್ಳಿ ಹುರ್ಕೊಂಬಿಟ್ಟು ಮಟನ್ ಸಾರಿಗೆ ರುಬ್ಬಕ್ಕೆ ಹಾಕ್ಕೊತೀನಿ. ಫಸ್ಟು ಮಟನ್ನಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನೋಡಿದ್ರೆ ಗ್ಯಾಸೇ ಖಾಲಿಯಾಗಿತ್ತು. ನಾನು ನೋಡಿಕೊಂಡೇ ಇಲ್ಲ, ಯಾಕೆ ಮಟನ್ ಬೇಯ್ತಾನೆ ಇಲ್ಲ ಅಂತ ನೋಡ್ತೀನಿ. ಆಮೇಲೆ ಗ್ಯಾಸ್ ಖಾಲಿಯಾಗಿದೆ. ನೋಡಿ ಬೇಜಾರಾಯಿತು. ಇನ್ನು ಸಿಲಿಂಡರ್ ಬರೋವರೆಗೂ ಅಲ್ಟೆ ಹೊಡ್ಕೊಂಡು ಕೂತಿದ್ದೋ ನಾನು, ನಮ್ಮ ಮನೆಯವರು, ನನ್ನ ಮಗ, 3 ಜನನು. ಮಟನ್ ಯಾಕೆ ಬೇಯ್ತಾ ಇಲ್ಲ ಅಂದರೆ ಸಿಲಿಂಡರ್ ಖಾಲಿಯಾಗಿದೆ ಫ್ರೆಂಡ್ಸ್. ಅದಕ್ಕೆ ಈ ಥರ ಹಣೆ ಬರಕ್ಕೆ ಹಂಗೆ ಆಗುತ್ತೆ ಫ್ರೆಂಡ್ಸ್. ಒಳ್ಳೆ ಇನ್ನು ಅದಾದಮೇಲೆ ಸಿಲಿಂಡ್ರ್ ಬಂತು. ಸಿಲಿಂಡ್ರ್ ಬಂದಾದಮೇಲೆ ಮತ್ತೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೆ. ಅದು ಫಸ್ಟೇ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂತ ಇಟ್ಟಿದ್ದೆ. ಅಷ್ಟೊತ್ತಿಗೆ ಸಿಲಿಂಡ್ರ್ ಖಾಲಿ ಆಗಿತ್ತಲ್ಲ, ಹಂಗೆ ಇತ್ತು. ಆಮೇಲೆ ಸಿಲಿಂಡ್ರ್ ಬಂದಾದಮೇಲೆ ಒಂದು 2 ನಿಮಿಷ ಈರುಳ್ಳಿ ಹಾಕ್ಬಿಟ್ಟು ಉಪ್ಪು ಅಡುಗೆ ಅಷ್ಟನ್ನ ಹಾಕಿರಲಿಲ್ಲ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪು ಅಡುಗೆ ಅಷ್ಟನ್ನ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ನೀರು ಬಿಡಬೇಕು. ನಾನು ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದೆ, ಆದರೆ ಅದರೊಳಗೆ ಸ್ವಲ್ಪ ಚರ್ಬಿ ಜಾಸ್ತಿ ಇತ್ತು ಅನಿಸುತ್ತೆ. ಜಾಸ್ತಿ ಎಣ್ಣೆ ಬಿಟ್ಕೊಂಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಸಾಂಬಾರಿಗೆ ಕೂಡಿಸ್ಕೊತಾ ಇದ್ದೆ. ನಾನು ಮುಂಚೆನೇ ತೋರಿಸಿದ್ನಲ್ಲ, ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಅರ್ಧ kg ಆಗೋವಷ್ಟು ತೊಗೊಂಡಿದ್ದೆ ಅಷ್ಟೇ. ಟೊಮೊಟೊ ಎಲ್ಲ 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ.
ಜಾಸ್ತಿ ಟೊಮೊಟೊ ಎಲ್ಲ ಹಾಕಲ್ಲ ನಾನು, ಮತ್ತು ಕಾಯಿನೂ ಬಳಸೋದಿಲ್ಲ ನಾನು ಸಾಂಬಾರುಗಳಿಗೆಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಆದರೆ ಕೆಲವೊಬ್ಬರು ಹೊಸ್ದಾಗಿ ನೋಡ್ತಾ ಇರ್ತಾರಲ್ಲ, ಅದರಿಂದ ಅವರಿಗೂ ಗೊತ್ತಾಗಲಿ ಅನ್ನೋದಕ್ಕಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ಸಾಂಬಾರು ಸ್ವಲ್ಪ ಇಷ್ಟೇ ಸಾಕು ನನಗೆ, ಯಾಕಂತಂದರೆ ನಾನು ಒಬ್ಬಳೇ ಅಲ್ವ ತಿಂತಿದ್ದು, ನನ್ನ ಮಗನೂ ತಿನ್ನೋದಿಲ್ಲ. ಅವನಿಗೆ ಸ್ವಲ್ಪ ತಿನ್ಸೋದು ರೂಢಿ ಮಾಡಬೇಕು. ಅದಾದಮೇಲೆ ಸಾಂಬಾರಿಗೆಲ್ಲ ಕೂಡಿಸ್ಕೊಂಡು 3 ವಿಷಲ್ ಬಿಡಿಸ್ಕೊಂಡೆ. 3 ವಿಷಲ್ಗೆ ಫುಲ್ಲು ಎಲ್ಲ ಆಗಲೇ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು. ಪುಳ್ಚ ತಿಂತಾವ್ರೆ, ಅಚ್ಚಕಟ್ಟಾಗಿ ಮಟನ್ ಸಾರು ತಿಂದಾರ್ದಲೆ ಇನ್ನು ಸಾಂಬಾರೆಲ್ಲ ಆದಮೇಲೆ ನಾನು ಊಟ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹಲ್ಟೆ ಹೊಡ್ಕೊಂಡು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗಿದ್ವಿ. ಇನ್ನು ನನ್ನ ಮಗನ ಕಟಿಂಗ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಡೋಗಿದ್ವಿ. ನಮ್ಮ ಮನೆಯವರು ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದು ನೀನೇ ಹೋಗಿ ಅಂತ ಅಂದರೆ, ಇಲ್ಲ ನೀನು ಬಾ ಅಂತ ಕರ್ಕೊಂಡೋಗಿದ್ರು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಫಸ್ಟ್ ಟೈಮ್ ಇವನಿಗೆ ಕಟಿಂಗ್ ಮಾಡ್ಸೋಕೆ ಹೋದಾಗ ಎಷ್ಟು ಅಯ್ಯೋ ಅನಿಸಿದ ಅಂತ ಅಂದರೆ, ಇನ್ಯಾವತ್ತೂ ಇವನಿಗೆ ಕಟಿಂಗೇ ಮಾಡಿಸ್ಬಾರ್ದು ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಅಳ್ತಾ ಇದ್ದ. ಆದರೆ ಈ ಸಲ ಮಾತ್ರ ಏನೂ ಮಾಡಲಿಲ್ಲ, ಸುಮ್ಮನೆ ತೀಟೆ ಮಾಡಿಕೊಂಡು ಅವ್ರಿಗೇ ರೇಗಿಸ್ಕೊಂಡು ಕಟಿಂಗ್ ಮಾಡಿಸ್ಕೊತಾ ಇದ್ದ. ಈ ಸತಿ ಒಂದು ಸ್ವಲ್ಪ ಸಮಾಧಾನವಾಗಿದ್ದ. ಲಾಸ್ಟ್ ಟೈಮ್ ಅಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು, 2 ಸಲನೂ ಹಂಗೆ ಮಾಡಿದ. ಈ ಸಲ ಖುಷಿಯಾಗಿ ನಾನೇ ಕಟಿಂಗ್ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದ. ಅವ್ರ ಅಪ್ಪಂಗೂ ರೇಗಿಸ್ಕೊಂಡು ಆಟ ಆಡಿಕೊಂಡು ಹೆಂಗೋ ಕಟಿಂಗ್ ಮಾಡಿಸ್ಕೊಂಡು ಬಂದ. ಇನ್ನು ಅವ್ರ ಕಟಿಂಗ್ ಶಾಪ್ನವರು ಅಷ್ಟೇ ಅವನಿಗೆ ಆಟ ಆಡಿಸ್ಕೊಂಡು ಮಾತಾಡಿಕೊಂಡು ಕಟಿಂಗ್ ಮಾಡ್ತಾಯಿದ್ರು. ಯಾಕಂದರೆ ಸ್ಟಾರ್ಟಿಂಗಿಂದನೂ ಇವ್ರ ಹತ್ರನೇ ಕಟಿಂಗ್ ಮಾಡಿಸ್ತಾ ಇರೋದು. ಇವನು ಸಿಕ್ಕಾಬಟ್ಟೆ ಅಳ್ತಿದ್ದ. ಈ ಸಲ ಹೆಂಗೋ ಸುಮ್ಮನೆ ಕೂತಿದ್ದಾನೆ. ಅದರಿಂದ ಅವರೂ ನಿಧಾನಕ್ಕೆ ಮಾಡಿದ್ರು ನೀಟಾಗಿ. ಸ್ವಲ್ಪ ಶಾರ್ಟೇ ಮಾಡಿಸ್ದೆ, ಯಾಕಂದರೆ ಅವ್ನ ಬರ್ತಡೇ ಕೂಡ ಇನ್ನು ಸೆಪ್ಟೆಂಬರ್ಗಿದೆ. ಅದರಿಂದ ಅಷ್ಟೊತ್ತಿಗೆ ಇನ್ನೊಂದು ಸಲ ಕೂದಲು ಬೆಳಿತಾವೆ, ಆವಾಗ ನೀಟಾಗಿ ಕಟ್ ಮಾಡ್ಸೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಸಲ ಶಾರ್ಟೇ ಮಾಡಿಸಿದ್ದೆ. ಪ್ರತಿ ಸಲ ಒಂದು ಮೀಡಿಯಮಾಗಿ ಮಾಡಿಸ್ತಾಯಿದ್ವಿ, ಈ ಸಲ ಶಾರ್ಟ್ ಮಾಡಿಸಿದ್ವಿ. ಅವನು ಅವ್ರ ಅಪ್ಪಂಗೆ ರೇಗಿಸ್ಕೊಂಡು ನೀರು ಹೊಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಡ. ಹೆಂಗನ ಫೈನಲಿ ಈ ಥರ ಲುಕ್ ಇದೆ, ನೀಟಾಗಿ ಕಾಣಿಸ್ತಾಯಿತ್ತು, ನೀಟಾಗಿ ಚೆನ್ನಾಗಿ. ಅದಾದಮೇಲೆ ಅವ್ರು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ. ಅಡುಗೆ ಅಂದರೆ ಇನ್ನೇನಿಲ್ಲ, ಸಾಂಬಾರು ಇತ್ತಲ್ಲ, ರೈಸ್ ಮಾಡಿಕೊಂಡೆ. ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಬೋಂಡ ಮಾಡಿಕೊಟ್ಟೆ. ಇನ್ನು ನಾನು ಮಟನ್ ಸಾಂಬಾರಲ್ಲಿ ಊಟ ಮಾಡಿದೆ. ಅವ್ರು ಇನ್ನೂ ಫೋನಲ್ಲಿ ಮಾತಾಡ್ತಾನೇ ಇದ್ದರು. ನನಗೂ ಕಾಯ್ದು ಇನ್ನು ಸಾಂಬಾರೆಲ್ಲ ಹಾರ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡಿಕೊಂಡೆ. ಅವರು ಅದಾದಮೇಲೆ ನಮ್ಮ ಪಾಪಂಗೆ ತಿನ್ಸಾದ್ಮೇಲೆ ಅವ್ರು ಲಾಸ್ಟಿಗೆ ಊಟ ಮಾಡಿದ್ರು. ಯಾಕಂದರೆ ಅವ್ರು ಸ್ವಲ್ಪ ಡ್ರೈವರ್ ಯಾರೋ ಒಬ್ಬರು ಹೊಸಬ್ರು ಬಂದಿದ್ದರು. ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಅವ್ರಿಗೂ ಪಾಪ ಲೇಟ್ ಆಗಿಬಿಟ್ಟಿತ್ತು ಊಟ ಮಾಡೋದು. ಇನ್ನು ಇವನಿಗೆ ಊಟ ತಿನ್ನಿಸ್ಬೇಕು ಅಂತಂದರೆ ಇವನಿಗೆ ಫೋನ್ ಕೊಟ್ಟಿರಬೇಕು, ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಅವ್ರ ತಾತನ ಜೊತೆ ಮಾತಾಡಿಸ್ಕೊಂಡೇ ಊಟ ಮಾಡಿಸ್ದೆ. ಇನ್ನು ನಮ್ಮ ಮನೆಯವರು ಕೂಡ ಊಟ ಮಾಡಿ ಅವರು ಇನ್ನು ಮಲ್ಕೊಂಡ್ರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ, ಅದೊಂದು ಬೇಜಾರಾಗ್ತಾಯಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು, ಬಾಯ್.